ಸಾಹಿತ್ಯ ಅಕಾಡೆಮಿ ಎಲ್ಲರಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವ ಈ ಯೋಜನೆಯನ್ನು ರೂಪ ಕೊಡುವಾಗ ಹಲವಾರು ಸಂಗತಿಗಳು ಕಣ್ಣೆದುರಿಗೆ. ನಾನು ಅಧ್ಯಕ್ಷ ಆದಮೇಲೆ ಈ ಯೋಜನೆ ಜಾರಿಗೆ ಬಂದಿದೆ ಅಂತ ಹೇಳಿ, ಇದಕ್ಕಿಂತ ಮುಂಚೆ ಸಾಕಷ್ಟು ಚರ್ಚೆಗಳು ನಡೆದಿವೆ. ಅಂಬೇಡ್ಕರ್ ಅಂತಂದ್ರೆ ಬರೀ ಕೇವಲ ದಲಿತರಿಗೆ ಮಾತ್ರ ಸೀಮಿತ ಅಲ್ಲ, ಅದರ ಆಚೆಗೂ ಅಂಬೇಡ್ಕರ್ ಇದ್ದಾರೆ. ಮಾತುಗಳು, ಚರ್ಚೆಗಳು ಸಾಕಷ್ಟು ನಡೆದಿವೆ. ಆದರೆ ಆಡಳಿತಾತ್ಮಕ ವ್ಯವಸ್ಥೆಯ ನಡುವೆ ಈ ವಿಚಾರ ಬಂದಾಗ ಅದಕ್ಕೆ ಬೇರೆಯದೇ ಆದ ಆಯಾಮ. ಅಶೋಕ್ ಚಲವಾದಿಯವರು ಈ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಆದರೆ ನಾನು ಬಂದ ಮೇಲೆ ಇದು ಒಳ್ಳೆಯ ಯೋಜನೆ ಅಂತ ನನಗೆ ಅನಿಸ್ತು. ಮತ್ತೆ ಇದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡು ಬಿಟ್ಟು ರೂಪವನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಬಹಳ ಮುಖ್ಯವಾದಂಥದ್ದು ಏನು ಅಂತಂದ್ರೆ, ನಾನು ಹೇಳಿದೆ ಮೊದಲು ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಬೇಕು ಅಂತ ನನಗೆ ಅನಿಸುತ್ತೆ. ನಿಮ್ಮ ಮನಸ್ಸು ಆಡಳಿತಾತ್ಮಕವಾಗಿ ಕೂಡ ನಾನು ಬದಲಾವಣೆ ತರಬಲ್ಲೆ ಅನ್ನುವ ಆತ್ಮವಿಶ್ವಾಸ ನಿಮಗೆ ಇದ್ದಾಗ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಸಾಮಾಜಿಕ ಸಂರಚನೆಯಲ್ಲಿ ತನ್ನಷ್ಟಕ್ಕೆ ತಾನೇ ಬದಲಾವಣೆ ಬರುತ್ತೆ. ಒಂದು ಮೀಟಿಂಗ್ನಲ್ಲಿ ಸಿದ್ದಲಿಂಗಯ್ಯನವರು, ನಾನು ಮತ್ತು ಎಲ್ ಹನುಮಂತಯ್ಯ ಎಲ್ಲರೂ ಸೇರಿಕೊಂಡು ಚರ್ಚೆ ನಡೀತಾರೆ. ಅದು SC/STಗಳ ಫಂಡಿಗೆ ಸಂಬಂಧಪಟ್ಟಂತಹ ಚರ್ಚೆ ಆಗಿದೆ. ದೊಡ್ಡ ಸಮಾವೇಶ ಮಾಡಬೇಕು ದಲಿತರಿಗೆ ಸಂಬಂಧಿಸಿದಂತೆ ಅನ್ನುವಂತಹ ಮಾತು ಬಂದಾಗ ಆಡಳಿತ ಎಷ್ಟರ ಮಟ್ಟಿಗೆ ಬಿಗಿಯಾಗಿರುತ್ತೆ ಮತ್ತು ನಿಯಮವನ್ನ ಪಾಲನೆ ಮಾಡ್ತೇವೆ ಅನ್ನುವ ನೆಪದಲ್ಲಿ ವ್ಯವಸ್ಥೆಯನ್ನ ಜಡಗೊಳಿಸುತ್ತೆ. ಅಯ್ಯೋ, ಇದು ದಲಿತರದ್ದು, ದಲಿತರ ಅಮೌಂಟು, ಹೀಗಾಗಿ ಇಲ್ಲಿ ಎಲ್ಲರೂ ದಲಿತರೇ ಇರಬೇಕು. ಯಾಕೆಂದ್ರೆ ನಿಯಮ ಹಾಗೆ ಹೇಳುತ್ತೆ. ದಲಿತರು ಹೌದೋ ಅಲ್ವೋ ಬಂದವರು ಸರ್ಟಿಫಿಕೇಟ್ ಕೊಡಬೇಕು, ಜಾತಿ ಪ್ರಮಾಣ ಪತ್ರ ಇದ್ದರೆ ನಿಮಗೆ ಒಳಗಡೆ ಪ್ರವೇಶ. ಪಾಠ ಮಾಡುವವರು ಅವರು ಕೂಡ SC ಆಗಿರ್ಬೇಕು. ಯಾಕೆ ಅಂತಂದ್ರೆ ಫಲಾನುಭವಿಗಳು ಮತ್ತು SC/ST ದುಡ್ಡಿನಿಂದ ನಡೀತಾ ಇದೆ ಅಂತಂದ್ರೆ ಇಬ್ಬರು ಫಲಾನುಭವಿಗಳು ಅವರೇ ಆಗಿರ್ಬೇಕು. ಅವಾಗ ಹೇಳಿದ್ವಿ, ಈ ರೀತಿ ಮಾಡುವ ಹಾಗಿದ್ರೆ ದಯವಿಟ್ಟು ನೀವು ಇದನ್ನ ನಡೆಸಬೇಡಿ, ಈ ಸಮಾವೇಶವನ್ನು ನಿಲ್ಲಿಸಿ. ಆವಾಗ ಬಂದು ಮಾತೇನಿತ್ತು ಅಂತಂದ್ರೆ, ಇಲ್ಲ ನಿಯಮಗಳನ್ನು ಬದಲಾಯಿಸ್ಬಿಡಿ, ನಾವು ನಡ್ಕೊಂಡು ಏನಿದೆಯೋ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತೇವೆ. ನಿಯಮಗಳು ಹಾಗಿರೋದ್ರಿಂದ ನಮ್ಗೆ ಇದು ಹೇಳೋದು ಅನಿವಾರ್ಯ ಆಗಿದೆ. ಒಬ್ಬ ತಜ್ಞ ಬಂದು ಪಾಠ ಮಾಡ್ತಾನೆ ಅಂತಂದ್ರೆ ಆತ ದಲಿತ ಅಲ್ಲ. ದಲಿತ ಅಲ್ಲದೆ ಇರುವಂತವನು ಬಂದು ಪಾಠ ಮಾಡ್ತಾ ಇದ್ದಾನೆ ಅಂತಂದ್ರೆ, ಇಲ್ಲ ಅವನು ದಲಿತ ಅಲ್ಲ, ಅವನು ಇಲ್ಲಿ ಬಂದು ಪಾಠ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ SC/STಗೆ ಸಂಬಂಧಪಟ್ಟಂತ ಹಣ ಇದು, ಈ ಅಂತವ್ರಿಗೆ ಹೋಗ್ಲಿಕ್ಕೆ ಆಗಲ್ಲ. ಅಂದ್ರೆ ಈ ಸ್ವರೂಪದ ಏನು ಸಂಕುಚಿತ ಮನೋಭಾವದ ಚಿಂತನಾಕ್ರಮ ಏನ್ ಮಾಡುತ್ತೆ, ಆಡಳಿತ ವ್ಯವಸ್ಥೆಯನ್ನು ಜಡಗೊಳಿಸುತ್ತೆ ಮತ್ತು ಸಮಾಜವನ್ನು ಮತ್ತಷ್ಟು ಜಡಗೊಳಿಸುತ್ತೆ. ಇಲ್ಲಿ ಮಾಡಿದಂತ ಕೆಲಸ ಏನು ಅಂತಂದ್ರೆ, ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥದ್ರಲ್ಲಿ ನಾವು ಮಾಡಿದ್ದೇನು ಅಂತಂದ್ರೆ SC/ST ಫಂಡು ಮತ್ತು ಜನರಲ್ ಫಂಡ್ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡೋಣ. ಯಾಕ ಒಬ್ಬರನ್ನೇ ಬರೀ SC/STಗಳಿಗೆ ಇರುವಂತಹ ಹಣ ಅಂತ ಅಂದ್ಕೊಂಡ್ಬಿಟ್ಟು ಅವ್ರಿಗೆ ಮಾಡ್ಲಿಕ್ಕೆ ಹೊರಟ್ರೆ ಅಲ್ಲೇನಾಗುತ್ತೆ, ಒಂದು ಕಂಪಾರ್ಟ್ಮೆಂಟ್ ನಿರ್ಮಾಣ ಆಗುತ್ತೆ. ಆ ಕಂಪಾರ್ಟ್ಮೆಂಟ್ ಹೊಡಿಬೇಕು ಅಂತ ಮಾಡಿದ್ರೆ ಏನ್ ಮಾಡಬೇಕು, ಜನರಲ್ ಫಂಡ್ ನಲ್ಲಿ ಇರುವಂತಹ ಹಣವನ್ನು ಕೂಡ ಸೇರಿಸಿ, SC/ST ಫಂಡ್ ನಲ್ಲಿರುವಂತಹ ಹಣವನ್ನು ಸೇರಿಸಿ, ಸರಿ ಅದೊಂದು ಸಾಮಾನ್ಯ ಕಾರ್ಯಕ್ರಮವನ್ನಾಗಿ ಪರಿವರ್ತಿಸಿ. ಇದು ಈ ಯೋಜನೆಯ ಆಡಳಿತಾತ್ಮಕವಾದ ಬದಲಾವಣೆಯ ರೂಪ. ಈ ಬದಲಾವಣೆಯ ರೂಪದಿಂದಾಗಿ ಸಂರಚನೆ ಬದಲಾಗುತ್ತೆ. ಮೇಡಮ್ ಹೇಳಿದ್ರು, ಎಲ್ಲಾ ಕ್ಷೇತ್ರದಿಂದಲೂ ಬಂದಂತವ್ರು ಇದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಎಲ್ಲಾ ಕ್ಷೇತ್ರದವರು ಅಷ್ಟೇ ಅಲ್ಲ, ಎಲ್ಲಾ ಜಾತಿಯಿಂದಲೂ ಬಂದಂತವ್ರು ಇದ್ದಾರೆ. ನಮ್ಮ ಆಯ್ಕೆ ಮಾಡಿದಂತ 125 ಜನ ಅಪ್ಲಿಕೇಶನ್ ಬಂದಂತದ್ರಲ್ಲಿ 100 ಅಪ್ಲಿಕೇಶನ್ಗಳನ್ನು ಆಯ್ಕೆ ಮಾಡ್ತಾರೆ. ಆದರೆ ಸ್ಥಳೀಯ ಕೆಲವು ಆಸಕ್ತರು ಇಲ್ಲಿ ಸೇರ್ಕೊಳ್ತಾರೆ ಅಂತಂದಾಗ
ಆಡಳಿತ ನಾನು ಹೇಳಿದೆ ಇಲ್ಲ 100 ಜನ ಅಂತ ಅನ್ಕೊಂಡ್ಬಿಟ್ಟು ಇದೆ 100 ಜನಗಳೇ ಬೇಕು ಅಂತಂತ ಪ್ರಶ್ನೆ ಇಲ್ವೇ ಇಲ್ಲ. ಒಂದೇನಿದೆ ಆಡಳಿತಾತ್ಮಕವಾಗಿ ಏನ್ ಮಾಡ್ತೇವೆ, ಅವ್ರು ಹೋಗಿ ಬರುವ ಖರ್ಚು, ಉಳ್ಕೊಳ್ಳುವ ಖರ್ಚು, ಇದಕ್ಕೆ ಸಂಬಂಧಪಟ್ಟಂತಹದ್ದು ಏನಿರ್ತದೆಯೋ ಅದು ಒಂದ್ ಕಡೆಗೆ. ಅಂತ ಸೌಲಭ್ಯಗಳು ಇನ್ನುಳಿದವ್ರಿಗೆ ಸಿಕ್ಕಲ್ಲ. ಅವ್ರು ಯಾರು ಬರ್ತಾರೆಯೋ ಎಲ್ಲರಿಗೂ ಅವಕಾಶ ಕೊಟ್ಬಿಡಿ, ಬಂದು ಕೂತ್ಕೊಳ್ಳಿ, ಕೇಳಲಿ, ಚರ್ಚೆ ಮಾಡಲಿ. ಆದ್ರೆ ಸಣ್ಣ ಪುಟ್ಟ ಈ ಸವಲತ್ತುಗಳೇನಿರ್ತಾವೆ, ಪ್ಯಾಡು, ಪುಸ್ತಕ, ಇಂಥವುಗಳು ಹೊರಗಡೆ ಇರ್ತಾವೆ ಅಂತ ಹೇಳ್ಬಿಡಿ ಮುಂಚಿತವಾಗಿ. ಹೆಚ್ಚಿಗೆ ಜನ ಬಂದಷ್ಟು ಒಳ್ಳೆಯದೇ ಅನ್ನುವಂಥದ್ದನ್ನು ಹೇಳಿ. ಅದನ್ನೇ ನರೇಂದ್ರ ಕುಮಾರ್ ಅವರು ಹೆಚ್ಚು ಆಸಕ್ತಿ ವಹಿಸಿ ಈ ಕಾರ್ಯಾಗಾರ ಇಲ್ಲಿ ರೂಪುಗೊಳ್ಳೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಕರ್ನಾಟಕದ ಎಲ್ಲಾ ಕಡೆಗಳಲ್ಲೂ ಈ ಕಮ್ಮಟ ನಡೆಸಬೇಕು ಅನ್ನುವಂಥ ಆಲೋಚನೆ ಆ ಕಡೆ. ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ನಡೆದಿದೆ, ಇದು 2ನೇ ಕಮ್ಮಟ ಇಲ್ಲಿ ನಡೀತಾ ಇರೋದು. 3ನೇ ಕಮ್ಮಟ ಧಾರವಾಡದಲ್ಲಿ ಸಿದ್ಧತೆ ನಡೀತಾ ಇದೆ ಮತ್ತು ಗುಲ್ಬರ್ಗಾದಲ್ಲಿ ಕೂಡ ಸಿದ್ಧತೆ ನಡೀತಾ ಇದೆ. ಆದರೆ ಬೆಂಗಳೂರಿನಲ್ಲಿ ನಡೆದ ಕಮ್ಮಟದ ವರದಿಗಳಿಗಿಂತ ನನಗೆ ಇಲ್ಲಿನ ವರದಿ ಹೆಚ್ಚು ಸಶಕ್ತವಾಗಿರ್ತದೆ ಅನ್ನುವ ಆತ್ಮವಿಶ್ವಾಸ ನನಗಿದೆ. ಯಾಕೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಸಂಖ್ಯೆಯೇ ಏನ್ ಹೇಳುತ್ತೆ, ಇಲ್ಲಿ ಎಷ್ಟು ಜನ ಜಾಗೃತರಾದವರಿದ್ದಾರೆ ಮತ್ತು ಆಸಕ್ತಿ ಮತ್ತು ಕುತೂಹಲವನ್ನ ಹೊಂದಿದಂತವರಾಗಿದ್ದಾರೆ ಎನ್ನುವಂತಹದ್ದು ನಿಮ್ಮ ಅಪ್ಲಿಕೇಶನ್ ಹೇಳ್ತಾರೆ. ಕೆಲವು ಕಡೆ ನಮಗೆ ಅಪ್ಲಿಕೇಶನ್ ಬರ್ಲಿಲ್ವಲ್ಲ ಅಂತ ಬಳಲ್ತೇವೆ, ಆದ್ರೆ ಇಲ್ಲೇನಾಗಿದೆ, ಅಪ್ಲಿಕೇಶನ್ ಸಂಖ್ಯೆಗಳು ಜಾಸ್ತಿ ಆಯ್ತಲ್ಲ. ಇಂತಹ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಮುಖ್ಯ ಕಾರಣ ಈ ಸಂಸ್ಥೆ. ನರೇಂದ್ರ ಕುಮಾರ್ ಆಗಲಿ, ಸೋಮಶೇಖರ್ ಅವರಾಗಲಿ ಹಾಕಿದಂಥ ಅಡಿಪಾಯ ಇದೆ ಅಂತ ಈ ಸಂಸ್ಥೆಯಲ್ಲಿ ಏನ್ ಮಾಡಿದೆ, ಒಂದು ಹೊಸ ವಾತಾವರಣ ನಿರ್ಮಾಣ ಮಾಡಿದೆ, ಹೊಸ ಆಲೋಚನಾ ಕ್ರಮವನ್ನು ಸೃಷ್ಟಿ ಮಾಡಿದೆ. ಹೀಗಾಗಿ ಇಂತಹ ಸ್ಥಳದಲ್ಲಿ ಕಮ್ಮಟವನ್ನ ನಡೆಸೋದು ಅಕಾಡೆಮಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ ಅಂತ ನಾನು ಅನ್ಕೊಳ್ತೇನೆ. ಯಾಕೆ ನಮಗೆ ಅಂಬೇಡ್ಕರ್ ಚಿಂತನೆಗಳು ಪ್ರಸ್ತುತ ಮತ್ತು ಆ ಪ್ರಸ್ತುತ ಕಾಲಮಾನಕ್ಕೆ ತಕ್ಕಂತೆಯೇ ಹೇಗೆ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಇದೆ? ಬರೀ ಸ್ವಾತಂತ್ರ್ಯೋತ್ತರದ ಅಂಬೇಡ್ಕರ್ ಮತ್ತು ಸ್ವಾತಂತ್ರ್ಯ ಪೂರ್ವದ ಅಂಬೇಡ್ಕರ್ ಆಲೋಚನಾ ಕ್ರಮಗಳು ಏನಿದ್ದಾವೆಯೋ ಆ ಆಲೋಚನಾ ಕ್ರಮಗಳು ವರ್ತಮಾನದ ಸಂದರ್ಭದಲ್ಲಿ ನಾವು ನೋಡುವಾಗ, ಅರ್ಥೈಸುವಾಗ, ವ್ಯಾಖ್ಯಾನ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ವ್ಯಾಖ್ಯಾನ ಮಾಡುವ ಅಗತ್ಯ ಇದೆ. ಯಾಕೆ ಅಂತಂದ್ರೆ ಇದು ಎಂಥ ಕಾಲ ಅಂತಂದ್ರೆ ಧರ್ಮ ಸಂಸತ್, ಸಂವಿಧಾನಕ್ಕೆ ಪರ್ಯಾಯವೇನೋ ಎನ್ನುವ ಹಾಗೆ ಧರ್ಮ ಸಂಸತ್ ಅನ್ನ ನಡೆಸುವ ಪರಿಕಲ್ಪನೆ ಇದೆ. ಅದು ಈ ಕಾಲಘಟ್ಟದ ಆಲೋಚನಾ ಕ್ರಮವನ್ನು ಹೇಳುತ್ತೆ. ನಡೆಸಬಾರ್ದು ಅಂತ, ನಡೆಸುವ ಅಗತ್ಯ ಇದೆ, ನಡೆಸಿ. ಅವು ಸಂವಿಧಾನ ಮತ್ತು ಧರ್ಮದ ಚಿಂತನಾ ಕ್ರಮ ಏನಾಗಬೇಕು ಅಂತಂದ್ರೆ ಪರಸ್ಪರ ಪೂರಕವಾಗಿದ್ದಾಗ ಅದು ಏನಾಗುತ್ತೆ, ಚಲನಶೀಲತೆಯೆಡೆಗೆ ಚಲನೆ ಇರುತ್ತೆ. ಪೂರಕವಾಗಿ ಇಲ್ಲದೆ ಹೋದಾಗ ಎತ್ತು ಎರೆಗಳಿತು, ಕೋಣ ಕೆರೆಗಳಿತು ಅನ್ನುವಂಥ ಮಾತಿದೆ ಅಲ್ವಾ, ಅದು ಜಾರಿ. ಸಂಸತ್ನಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳೋದು, ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡೋದು ಬಹಳ ಅದ್ಭುತವಾದಂತಹ ನಿರ್ಣಯ. ಸಂಸತ್ನ ಧರ್ಮ ಸಂಸತ್ನ ನಿರ್ಣಯ ಅದಕ್ಕಿಂತಲೂ ಅದ್ಭುತವಾದಂತಹದ್ದು ಏನು ನಿರ್ಣಯ ಮಾಡಿದ್ರು ಅಂತಂದ್ರೆ, ಜಾತಿ ಕೇಂದ್ರಿತವಾದಂತಹ ಸ್ಮಶಾನಗಳನ್ನು ತೆಗೆದು ಹಾಕಿಬಿಟ್ಟು ಎಲ್ಲರಿಗೂ ಒಂದೇ ಸ್ಮಶಾನ ಇರಬೇಕು ಅನ್ನುವಂತಹ ನಿರ್ಣಯವನ್ನು ತೆಗೆದುಕೊಂಡು ನಿಜವಾಗೂ ಬಹಳ ಉತ್ಕೃಷ್ಟವಾದಂತಹ ನಿರ್ಣಯಗಳು. ಇವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕವಾದಂತಹ ನಿರ್ಣಯಗಳು. ಆದರೆ ನಿರ್ಣಯಗಳು ಕೇವಲ ನಿರ್ಣಯಗಳಾಗಿ ಉಳಿದರೆ ಅದಕ್ಕೆ ಈ ನಿರ್ಣಯಗಳನ್ನು ನೀವು ಹೇಗೆ ಜಾರಿಗೆ ತರ್ತೀರಿ ಅನ್ನುವಂಥದ್ದು ಮುಖ್ಯ. ಅಂಬೇಡ್ಕರ್ ಹೇಳೋದು ಕೂಡ ಇದನ್ನೇ. ಆದರೆ ಅಂಬೇಡ್ಕರ್ ಅವರು ಕಾರ್ಯಕಾರಣದ ಸಂಬಂಧವನ್ನ ಗುರುತಿಸ್ತಾ ಪರಿಹಾರದ ಮಾರ್ಗಗಳನ್ನು ಗುರುತಿಸ್ತಾರೆ. ಆದರೆ ಇಲ್ಲಿ ಪರಿಹಾರದ ಮಾರ್ಗಗಳಿವೆ, ಘೋಷಣೆಗಳು ಸಮಾಜವನ್ನು ಪರಿವರ್ತಿಸಲ್ಲ.
ಘೋಷಣೆಗಿಂತ ಪರಿಹಾರದ ಮಾರ್ಗಗಳನ್ನ ಸಕಾರಾತ್ಮಕವಾಗಿ ನಾವು ಸಮಾಜದಲ್ಲಿ ಬಳಕೆಗೆ ತಂದಾಗ ಏನಾಗುತ್ತೆ, ಬದಲಾವಣೆಗೆ ಪಕ್ವವಾಗುತ್ತೆ ಸಮಾಜ. ಹೀಗಾಗಿ ಜಾತಿ ವ್ಯವಸ್ಥೆ ಬೇಕು, ಜಾತಿ ವ್ಯವಸ್ಥೆಗೂ ಅಸ್ಪೃಶ್ಯತೆಗೂ ಸಂಬಂಧ ಇಲ್ಲ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದೇ ಸಂಸತ್ ಜಾತಿಯನ್ನ ಮೀರಬೇಕು ಅನ್ನುವಂಥದ್ದನ್ನು ಹೇಳುತ್ತೆ. ಅಂತರ್ಜಾತಿ ವಿವಾಹ ಮಾಡಿಕೊಡೋದು ಬೇಡ ಅಂತ ಹೇಳುತ್ತೆ. ಇವೆಲ್ಲ ವಿರೋಧಾಭಾಸ. ಇಂಥ ವಿರೋಧಾಭಾಸಗಳ ಪ್ರಕ್ರಿಯೆ ಚಲನೆ ಇದೆ ಅಲ್ವಾ, ಏನ್ ಮಾಡುತ್ತೆ, ಒಂದಕ್ಕೊಂದು ಪೂರಕವಾಗಿ. ಇವತ್ತು ಅಂಬೇಡ್ಕರ್ ಚಿಂತನೆಯ ಮಾತುಗಳನ್ನೇ ಅವರು ಕೂಡ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇಷ್ಟಾದ್ರೂ ಚಲನೆಯಲ್ಲಿ ಮುಂದೆ ಬಂದಿದಾರಲ್ವಾ, ಅದು ಆರೋಗ್ಯಕರವಾದ ಲಕ್ಷಣ. ನಾವು ಚಪ್ಪಾಳೆ ತರ್ಕೊಂಡು ಸ್ವಾಗತ ಮಾಡಿ. ಆದರೆ ಎಲ್ಲರಿಗೂ ಅಂಬೇಡ್ಕರ್ ಅನ್ನುವಂತಹ ಆಲೋಚನಾ ಕ್ರಮ ಇದೆ ಅಲ್ವಾ, ನೀವು ಬೇಸಿಕ್ ಅಡಿಪಾಯದ ಚಿಂತನೆಗಳು ಏನಿದಾವೆಯೋ ಅವುಗಳನ್ನು ತಿಳಿದುಕೊಂಡು ಬಿಟ್ರೆ ಬಹುಶಃ ಬದಲಾವಣೆಗೆ ತೀಕ್ಷ್ಣತೆಗೆ ಸಿಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಅದಕ್ಕೆ ನನಗನ್ಸೋದು ನಮ್ಮಂತಹ ದೇಶದಲ್ಲಿ, ಭಾರತ ದೇಶದಲ್ಲಿ ಖಾವಿಗಳ ಮಾನಸಿಕ ಬದಲಾವಣೆಯೇ ಭಾರತದ ದೊಡ್ಡ ಬದಲಾವಣೆ ಅಂತ ನಾನು ನನಗನ್ಸುತ್ತೆ ಹಲವಾರು ಬಾರಿ ಇವತ್ತಿನ ಸಂದರ್ಭದಲ್ಲಿ ಖಾವಿದಾರಿಗಳು ಚುನಾವಣೆಗೆ ನಾವು ನಿಲ್ತೇವೆ, ನಾವು ಗೆಲ್ತೇವೆ, ಮಾಡೆಲ್ ಕಣ್ಣೆದುರಿಗಿವೆ. ಆದರೆ ಹಲವು ಬಾರಿ ಅಂತ ಅನಿಸುತ್ತೆ, ಧರ್ಮಕ್ಕೂ ರಾಜಕೀಯಕ್ಕೂ ಸಂಬಂಧವನ್ನ ಕಲ್ಪಿಸಬೇಡಿ, ರಾಜಕೀಯ ಧರ್ಮದ ಒಳಗಡೆ ಕೈ ಹಾಕಬಾರದು, ಅದು ಸಾಂವಿಧಾನಿಕ ಹಕ್ಕು. ಅಲ್ಲಿಯ ಹಕ್ಕನ್ನ ಪ್ರತಿಪಾದನೆ ಮಾಡುವಾಗ ಒಂದು ಧಾರ್ಮಿಕ ಚಿಂತನಾ ಕ್ರಮದ ವ್ಯಕ್ತಿ, ನಾಯಕ ರಾಜಕೀಯ ವ್ಯವಸ್ಥೆಯಲ್ಲಿ ನೇರವಾಗಿ ಕೈ ಹಾಕ್ತಾರೆ ಅಂತ ಅನ್ನುವ ಹಾಗಿದ್ದರೆ ಪ್ರಶ್ನೆ ಹೇಳೋದು ತೀರಾ ಸಹಜವಾಗಿ. ರಾಜಕೀಯ ವ್ಯವಸ್ಥೆಯು ಕೂಡ ಧಾರ್ಮಿಕ ವ್ಯವಸ್ಥೆಯಲ್ಲಿ ಕೈ ಹಾಕುವುದರಲ್ಲಿ ತಪ್ಪೇನಿದೆ. ಬಹುಶಃ ಸಂವಿಧಾನಿಕ ಚರ್ಚೆಗಳ ಸಂದರ್ಭದಲ್ಲಿ ಈ ನೆಲೆಯಲ್ಲಿ ಚಿಂತನಾ ಕ್ರಮ ಹರಿಯೋದಕ್ಕೆ ಅವಕಾಶ ಇರಲಿಲ್ವೇ ಅಂತ ಅನ್ಸುತ್ತೆ. ಯಾಕಂದ್ರೆ ಆವಾಗಿನ ಗ್ರಹಿತ ರೂಪ ಏನಿತ್ತು, ಧಾರ್ಮಿಕ ವ್ಯವಸ್ಥೆಯೇ ಬೇರೆ, ರಾಜಕೀಯ ವ್ಯವಸ್ಥೆಯೇ ಬೇರೆ. ಧಾರ್ಮಿಕ ವ್ಯವಸ್ಥೆ ತನ್ನ ಇರುವಿಕೆಯನ್ನು ಬದಲಾಯಿಸಿಕೊಳ್ಳದೆ ಸಾಮಾಜಿಕ ಬದ್ಧತೆಯಿಂದ, ಧಾರ್ಮಿಕ ಬದ್ಧತೆಯಿಂದ ನಡೆದುಕೊಂಡು ಹೋಗ್ತದೆ ಅನ್ನುವಂತ ಗ್ರಹಿಕೆ ಏನಾಗಿದೆ ಇವತ್ತು ಹುಸಿಯಾಗಿದ್ದರ ಪರಿಣಾಮದಿಂದಾಗಿ ಏನಾಗಿದೆ, ನಮ್ಮ ಬಸವರಾಜರು ಆರಂಭದಲ್ಲಿ ಹೇಳಿದ್ರು ಚುನಾವಣಾ ವ್ಯವಸ್ಥೆಯ ಬಗ್ಗೆ ಮಾತನಾಡಿ. ಆದ್ರೆ ನನಗನ್ಸುತ್ತೆ ಇವತ್ತಿನ ಸಂದರ್ಭದಲ್ಲಿ ಮಾತನಾಡುವ ನಮ್ಮ ರಾಜಕೀಯ ನಾಯಕರ ಪರಿಭಾಷೆ ನನಗೆ ಭಯ ಹುಟ್ಟಿಸುತ್ತೆ. ಈ ಪರಿಭಾಷೆ ಸರಿಯೇ ಅಂತ ಅನಿಸುತ್ತೆ. ಹರಿಹಾಯ್ತಾರೆ, ಮಾರ್ಕ್ಸ್ವಾದಿಗಳಿಂದಾಗಿಯೇ ಏನಾಗಿದೆ, ಈ ಸ್ವರೂಪದ ತಲ್ಲಣ ಸೃಷ್ಟಿಯಾಗಿದೆ. ಈ ಪ್ರಗತಿಪರರು ಎಲ್ಲರೂ ಮಾರ್ಕ್ಸ್ವಾದಿಗಳು. ತಪ್ಪು ಕಲ್ಪನೆ ಅಲ್ವೇ ಅಲ್ಲ. ಭಾರತಕ್ಕೆ ಮಾರ್ಕ್ಸ್ವಾದ ದಕ್ಕುವಂತಹದ್ದಲ್ಲ. ಭಾರತೀಯರ ಬದುಕಿಗೂ ಭಾರತೀಯ ಸಾಮಾಜಿಕ ಸಂರಚನೆಗೂ ಮಾರ್ಕ್ಸ್ವಾದಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಕೆಲವು ಚಾರಿತ್ರಿಕ ಸಂಗತಿಗಳಿದ್ದಾವಲ್ವ, ಕಾರ್ಲ್ ಮಾರ್ಕ್ಸ್ ಹೇಳುವಂತಹದ್ದು ಬಹಳ ಮಹತ್ವದ್ದಾಗಿದೆ. ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಚಾರಿತ್ರಿಕ ಸಂಗತಿಗಳನ್ನ ನಿರಾಕರಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಕೇವಲ ಚಾರಿತ್ರಿಕ ಸಂಗತಿಗಳೇ ಎಲ್ಲ ದೇಶದ ಇರುವಿಕೆಯನ್ನು ನಿರ್ವಹಿಸ್ತದೆ ಅಂತ ಇಲ್ಲ. ಹೀಗಾಗಿ ನಮ್ಮಲ್ಲಿ ಸ್ವರೂಪವೇ ಬೇರೆ. ಮಾರ್ಕ್ಸ್ವಾದದ ಸ್ವರೂಪ ನಮ್ಗೆ ಯಾಕೆ ಕಾಣಿಸ್ತದೆ ಅಂತಂದ್ರೆ, ಭಾರತೀಯ ವ್ಯಕ್ತಿ ಧೋತಿಯನ್ನ ಕಸಿ ಅಂಗಿಯನ್ನ ಹಾಕ್ತಾನೆ. ಈ ಧೋತಿ ಮತ್ತು ಕಸಿ ಅಂಗಿ ತೊಡುವಂತವರಿಗೆ ತಲೆ ಮೇಲೆ ಹ್ಯಾಟು, ಕಾಲಲ್ಲಿ ಬೂಟನ್ನು ತೊಡಿಸಿದ್ರೆ ಹ್ಯಾಟ್ ಕಾಣಿಸುತ್ತೆ. ನೀವು ಫುಲ್ ಸೂಟ್ ಹಾಕಿದ ವ್ಯಕ್ತಿಗೆ ಹ್ಯಾಟು ಮತ್ತು ಬೂಟ್ ಹಾಕಿದ್ರೆ ಬಹಳ ಪರ್ಫೆಕ್ಟ್ ಅಂತ ಅನಿಸುತ್ತೆ. ಆದರೆ ಇದು ಸಂದುವಂತಹದ್ದಲ್ಲ. ಅಂದ್ರೆ ಏನೋ ಬದಲಾವಣೆ ಇದೆ,
ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನುವ ರೂಪ ಅಲ್ಲಿದೆ. ಅಂಬೇಡ್ಕರ್ ಅದನ್ನೇ ಬಿಡಿಸಿಡೋದಕ್ಕೆ ಪ್ರಯತ್ನ ಪಡ್ತಾರೆ. ಕಾರ್ಲ್ ಮಾರ್ಕ್ಸ್ ಬಗ್ಗೆ ಮತ್ತು ಬುದ್ಧನ ಬಗ್ಗೆ ಕೂಡ ಏನ್ ಮಾಡ್ತಾರೆ, ಒಟ್ಟಾಗಿ ಪ್ರಶ್ನೆ ಮಾಡ್ತಾರೆ. ಆ ಲೇಖನವನ್ನ ನೋಡಿದಾಗ ಕೂಡ ನಮಗೆ ತುಂಬಾ ಸ್ಪಷ್ಟ ಆಗ್ತದೆ. ಅಂಬೇಡ್ಕರ್ ಹೇಳುವ ಸಂಗತಿಗಳು ಕಾರ್ಲ್ ಮಾರ್ಕ್ಸ್ಗಿಂತ ಬುದ್ಧನೇ ಹೇಳಬೇಕಾದ ಸಂಗತಿಗಳನ್ನು ಮುಂಚಿತವಾಗಿ ಹೇಳಿದ್ದ ಅನ್ನುವಂಥದ್ದನ್ನು ಗುರುತಿಸ್ತಾರೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಏನು ರಾಜಕೀಯ ನಾಯಕರು ಹೇಳ್ತಾ ಇದ್ದಾರೆ, ಕಾರ್ಲ್ ಮಾರ್ಕ್ಸ್ನ ವಿಚಾರಗಳನ್ನು ಮುಂದಿಟ್ಟುಕೊಂಡು ಇವರು ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ, ಪಾಶ್ಚಾತ್ಯ ಚಿಂತನೆಗಳನ್ನು ಇಟ್ಕೊಂಡ್ಬಿಟ್ಟು ಹಾಳು ಮಾಡ್ತಾ ಇದ್ದಾರೆ. ಇಲ್ಲ, ಅಂಬೇಡ್ಕರ್ ಚಿಂತನೆಯನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿಯ ಜನ ಜಾಗೃತರಾಗಿದ್ದಾರೆಯೇ ವಿನಃ ಕಾರ್ಲ್ ಮಾರ್ಕ್ಸ್ನ ವಿಚಾರಗಳನ್ನೇ ಇಟ್ಕೊಂಡು ಜಾಗೃತರಾಗಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಹೀಗಾಗಿಯೇ ಇಲ್ಲಿ ಏನಾಗ್ತಾ ಇದೆ, ಗೋಹತ್ಯೆಯ ಪ್ರಸಂಗ ಆಗಲಿ ಅಥವಾ ಗರ್ಭವಾಪಸಿಯ ಸಂಗತಿ ಆಗಲಿ ಅಥವಾ ಡ್ರೆಸ್ ಕೋಡ್ ಆಗಲಿ, ಈ ಎಲ್ಲ ಸಂಗತಿಗಳು ಯಾಕೆ ಬರ್ತಾವೆ ಅಂತಂದ್ರೆ ಧರ್ಮದ ಹೆಸರಿನಲ್ಲಿ ಹೇರುವ ಕಡಿವಾಣಗಳಿದ್ದಾವಲ್ಲ, ಪರೋಕ್ಷವಾಗಿ ಸಮಾಜವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನುವ ಧಾರ್ಮಿಕ ನೀತಿ ಇರ್ತದೆ. ಇಂತಹ ನೀತಿ ಎಲ್ಲಿಯವರೆಗೆ ಮುಕ್ತ ಆಗೋದು, ಇಂತಹ ನೀತಿಯಿಂದ ಮುಕ್ತವಾಗೋದು, ಅಲ್ಲಿವರೆಗೆ ಭಾರತದ ಉದ್ಧಾರ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಹೀಗಾಗಿ ನಮ್ಮ ದೇಶದ ಇರುವಿಕೆಗಳು ಕೇವಲ ಧರ್ಮದ, ಜಾತಿಯ, ವರ್ಣದ ಸಂಗತಿಗಳು ಮಾತ್ರ ಅಲ್ಲ, ಇತರ ಆಯಾಮಗಳು ಸಾಕಷ್ಟಿವೆ. ಆ ಇತರ ಆಯಾಮಗಳು ಸಾಕಷ್ಟಿವೆ ಅನ್ನುವಂಥದ್ದನ್ನ ನಾಗಣ್ಣ ಅವರು ಕೂಡ ಹೇಳಿದರು. ಅತ್ಯಂತ ಸಣ್ಣ ಸಂಗತಿಯನ್ನು ಕೂಡ ನಾವು ವಿಚಕ್ಷಕ ದೃಷ್ಟಿಯಿಂದ ನೋಡುವ ಅಗತ್ಯ ಇದೆ ಅನ್ನುವಂಥದ್ದನ್ನು ಆರಂಭದಲ್ಲಿ ಹೇಳಿದರು. ಹೀಗಾಗಿ ಈ ಶಿಬಿರ ಆ ಕೆಲಸವನ್ನ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಮತ್ತು ಈ ಶಿಬಿರದ ಒಟ್ಟು ಹೊರಬರುವ ಮೊತ್ತ 2 ದಿನಗಳ ನಂತರ ಏನು ಹೊರಗೆ ಬರುತ್ತೋ ಅದು ಹೆಚ್ಚು ಮಹತ್ವದ್ದು ಅಂತ ನಾನು ಭಾವಿಸ್ಕೊಳ್ತೇನೆ. ಇಲ್ಲಿಯ ಆಗುಹೋಗುಗಳು ಅಥವಾ ನೀವು ಏನು ಮಾಡಿ ಮುಕ್ತವಾಗಿ ಚರ್ಚೆ ಮಾಡಿ ಮತ್ತು ನಿಮಗೆ ಏನು ಬೇಕು ಅಂತ ಅನ್ನುವಂತಹದ್ದನ್ನ ಇಲ್ಲಿ ಯಾರು ಬಂದು ನಿಂತ್ಕೊಳ್ತಾರೆಯೋ ಅವರಿಂದ ಕೇಳಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಒಂದು ವೇಳೆ ಅದು ದಕ್ಕದೇ ಹೋದಾಗ ಇದು ನಮಗೆ ದಕ್ಕಲಿಲ್ಲ ಅಂತ ನೇರವಾಗಿ ನಿರ್ಭಡೆಯಿಂದ ಹೇಳೋದನ್ನ ರೂಢಿಸಿಕೊಳ್ಳಿ. ಮತ್ತು ಮುಂದೆ ಇಂಥವ್ರನ್ನ ನೀವು ಇಂಥ ವಿಷಯದ ಬಗ್ಗೆ ನಮಗೆ ಬೇಕು, ಇಂಥ ವಿಷಯದ ಬಗ್ಗೆ ಚರ್ಚೆ ಬೇಕು ಅಂತ ಅಂದ್ಕೊಂಡ್ಬಿಟ್ಟು ನಿಮಗೆ ಅನಿಸಿದ್ದೇ ಆದಲ್ಲಿ ದಯವಿಟ್ಟು ನಮಗೆ ಒಂದು ಕಾರ್ಡ್ ಬರೀರಿ ಅಥವಾ ಒಪಿನಿಯನ್ ಹೇಳಿ ಇಲ್ಲಿ ಸಂಗ್ರಹ ಮಾಡ್ತಾರೆ, ನನಗೆ ತಪ್ಪುತ್ತ ನಾನು ಮುಂದಿನ ಶಿಬಿರಗಳಲ್ಲಿ ಏನು ಚೇಂಜ್ ಮಾಡಿಬಿಟ್ಟು ಹೊಸ ರೂಪವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ನಾನು ಮಾಡ್ತೇನೆ. ಹೀಗಾಗಿ ನಿಮಗೆ ಏನು ಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಬರೀ ನಮಗೆ ಏನು ತಿಳಿದಿರ್ತದೆ, ನಾವು ಏನು ಹೇಳ್ತೇವೆ ಅದನ್ನು ನೀವು ಕೇಳಿ ಅಂತನ್ನುವಂಥ ಮಾತಲ್ಲ. ನಿಮಗೆ ಏನು ಬೇಕಾಗಿದೆ ಅದನ್ನು ಕೊಡುವುದು ಕೂಡ ನಮ್ಮ ಕರ್ತವ್ಯವಾಗಿದೆ ಅನ್ನುವಂಥ ಅರಿವು ನಮಗಿದೆ. ಆ ಅರಿವನ್ನು ಇಟ್ಕೊಂಡ್ಬಿಟ್ಟೆ ಈ ಕಮ್ಮಟಗಳನ್ನು ರೂಪಿಸಬೇಕು ಅಂತ ಅಂದ್ಕೊಂಡಿದ್ದೇವೆ. ಇಂಥ ಒಂದು ಕಮ್ಮಟ ಇಲ್ಲಿ ನಡೆಯೋದಕ್ಕೆ ಅನುವು ಮಾಡಿಕೊಟ್ಟಂಥ ವಿಶ್ವವಿದ್ಯಾನಿಲಯದ ಆಡಳಿತ ವರ್ಗದ ಎಲ್ಲ ಅಧಿಕಾರಿಗಳಿಗೆ, ಅಕಾಡೆಮಿಯ ಪರವಾಗಿ ಮತ್ತು ವಿಶ್ವವಿದ್ಯಾನಿಲಯದ ಪರವಾಗಿ ಕೂಡ, ನಾನು ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಇದ್ದೇನೆ, ನನಗೆ ನಾನೇ ಕೃತಜ್ಞತೆ ಹೇಳಿಕೊಡೋದು. ಇಂಥ ಅವಕಾಶವನ್ನು ಇಲ್ಲಿ ಒದಗಿಸಿಕೊಟ್ಟಿದ್ದಕ್ಕೋಸ್ಕರವಾಗಿ ವಿಶ್ವವಿದ್ಯಾನಿಲಯಕ್ಕೆ ವಿಶೇಷವಾಗಿ ನಾನು